ನಂದು ನಿಮ್ದು ಏನು ಇಲ್ಲ, ಎಲ್ಲ ಅವಂದು, ಅವನೇ ನಾನು. ಇವತ್ತು ನೀನ್ ಹುಟ್ಟಿದ ದಿನ. ಹಸಿರು ಕಾಚ ಹೊಸ ಬಟ್ಟೆ ಹಾಕೊಂಡು ದೇವಸ್ಥಾನಕ್ಕೆ ಹೋಗ್ಬಾ. ಕೆಳಗಡೆ ಡೌನ್ ಸ್ಟೆಪ್ ಅಂದ್ರೆ ಕೆಳಗಡೆ ಮತ್ತೆ ಡೌನ್ ಸ್ಟೆಪ್. ಹ್ಯಾಪಿ ಬರ್ತ್ಡೇ ಚಂದ್ರು ಬಾಯ್. ಥ್ಯಾಂಕ್ ಯು ಸೋ ಮಚ್ ಬಾಯ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅಣ್ಣ ಅಣ್ಣ ಅಣ್ಣ. ಗುಡ್ ಮಾರ್ನಿಂಗ್. ನಾವು ನಿನ್ನೆ ತಾನೇ ಒಂದು ರೆಸಾರ್ಟ್ ಹೋಗಿದ್ವಿ, ಬ್ಯೂಟಿಫುಲ್ ರೆಸಾರ್ಟು. ನೋಡಿ ಯಾರ್ಯಾರು ಇದೀವಿ ಕಾರಲ್ಲಿ, ಇಷ್ಟು ಜನ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಇದ್ರ ಬಗ್ಗೆ ಮೊದಲನೇ ಅಭಿಪ್ರಾಯ ಹೇಳ್ತಾರೆ ರಾಕೇಶ್ ಅವರು. ನಿನ್ನೆ ಒಂದು ತಾಯಿ ಮಗನ ಪ್ರೀತಿ ಅಂತ. ತಾಯಿ ಮಗ ಬೇರೆ ಯಾರು ಅಲ್ಲ, ಇವ್ರ ಮಗ ಅವರೇ ತಾಯಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಮಗದ್ಬಿಟ್ಟ ಅಮ್ಮ ಅಂತ ಚಂದ್ರಮ್ಮ, ಓಯ್ ಚಂದ್ರಮ್ಮ. ಒಂದು ಗಂಡಿನ ಹೃದಯದಲ್ಲಿ ತಾಯಿ ಪ್ರೀತಿ ಏನಂತೂ ಮೂಡಿರ್ತಕ್ಕಂಥದ್ದೇನಿದೆ, ಅದು ನಿನ್ನೆ ಬರ್ತಡೇ ಬಾಯಲ್ಲಿ ನಾವು ನೋಡಿರ್ತಕ್ಕಂಥದ್ದು ತುಂಬಾ ಚೆನ್ನಾಗಿ ಅಚ್ಚರಿಗೊಳಿಸಿದೆ. और अभी तो रुको, क्लाइमैक्स अभी बाकी. ಬರೀ ಡೌಗಳು ನಿಂತು. ಆದ್ರೂ ಮಚ್ಚ ಟ್ರಿಪ್ ಆದ್ರೆ ಸಕ್ಕತ್ತಾಗಿತ್ತಲ್ವಾ? ನನ್ನ ಮೇಲೆ ಹಣೆ ಇಟ್ಟಳು. ಸೊ ಈಗ ಹೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸಿ ನಾನು ಮಲಿಕತ್ತಾ. ಅದು ನೀವು ಮುಗಿಸ್ಲಿಲ್ಲ, ನಾವೇ ಮುಗ್ಸಕ್ಕೆ ಒಂದು ಆಡಿದ್ವಿ. ಈಗ ಚಂದ್ರ ಮಾತಾಡ್ತಾನೆ, ಬರ್ತಡೆ ಬಾಯ್. ನಾನು ಪ್ರಿಪೇರ್ ಆಗಿ ಮಾತಾಡ್ತೀನಿ. ಅಂದ್ರೆ ನಮಸ್ಕಾರ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮಸ್ಕಾರ ಕಣ. ನೀನು ಆ ಬೆಟ್ಟಕ್ಕೆ ಹೋಗೋಣ ಮಚ್ಚ ರೆಸಾರ್ಟ್ ಚೆನ್ನಾಗಿತ್ತಾ? ಆ ಬೆಟ್ಟಕ್ಕೆ ಹೋಗೋಣ ಮಚ್ಚ ರೆಸಾರ್ಟ್ ಚೆನ್ನಾಗಿತ್ತಾ? ಆ ಬೆಟ್ಟಕ್ಕೆ ಹೋಗೋಣ ಮಚ್ಚ ರೆಸಾರ್ಟ್ ಚೆನ್ನಾಗಿತ್ತಾ? ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟು. ಅದ್ರ ಬಗ್ಗೆ ಒಂದೆರಡು ಮಾತಾಡೋ. ಬರ್ತಡೇ ಹೆಂಗ್ ಮಾಡಿದ್ವಿ ನಾವು, ಅದ್ರ ಬಗ್ಗೆ ಹೇಳೋ. ನೀನೇನು ಅನ್ಕೊಂಡಿದ್ದೆ ಮಗ? ಏನೇನು ಸರ್ಪ್ರೈಸಸ್ ಇರ್ಬೋದು ಅಂತ ಅನ್ಕೊಂಡೆ. ವಾಟರ್ ಪ್ಲೇಸ್ ಕರ್ಕೊಂಡು ಹೋಗ್ತಾರೆ. ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಏನ್ ಸರ್ಪ್ರೈಸ್ ಕೊಡ್ಬೋದು ಅಂತ ಅನಿಸ್ತಾ ಇತ್ತು ನಾವೆಲ್ಲ. ವಾಟರ್ ಪ್ಲೇಸ್ ಕರ್ಕೊಂಡು ಹೋಗ್ತಾರೆ. ಕೇಕ್ ಕಟ್ ಮಾಡ್ತಾರೆ ಅಷ್ಟೇ. ಅಲ್ಲ ನಾವು ಅದಕ್ಕೆ ನಾವು ಮುಂಚೆ ಗೊತ್ತಿತ್ತು ನಂಗೆ ವಾಟರ್ ಪ್ಲೇಸ್ ಅಂತ ಯಾವ ಇವೆಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ.
ನಾನು ಸಮುದ್ರದಲ್ಲಿ ಮನೆ ಮಾಡ್ತೀನಿ, ಯಾಕಂದ್ರೆ ನಂಗೆ ಸಮುದ್ರ ಅಂದ್ರೆ ತುಂಬಾ ಇಷ್ಟ. ಇನ್ನು ಅನ್ಕೊಂಡಿದ್ದೀನಿ ನಾನು ಎಲ್ಲ ತರ್ಬೇಕಾರೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಯಾರ ಇವನು ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ನಮ್ಮಿಂದ. ಸರ್ಪ್ರೈಸ್ ಅಂತ ಹೇಳಿ ಸರ್ಪ್ರೈಸ್ ಕೊಡ್ತೀವಿ. ಸರ್ಪ್ರೈಸ್ ಕೊಟ್ಟಾಗ ಸರ್ಪ್ರೈಸ್ ಆಗ್ಲಿಲ್ಲ ಅಂತಂದ್ರೆ ಅದು ಸರ್ಪ್ರೈಸ್ ನಮ್ಗಾಗುತ್ತೆ. ಸರ್ಪ್ರೈಸ್ ಕೊಟ್ಟಾಗ ಸರ್ಪ್ರೈಸ್ ಆಗ್ಲಿಲ್ಲ ಅಂತಂದ್ರೆ ಅದು ಸರ್ಪ್ರೈಸ್ ನಮ್ಗಾಗುತ್ತೆ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಅದೇ ದೊಡ್ಡ ಸರ್ಪ್ರೈಸ್. ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ, ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ್ ಹೆಂಗ ನೋಡೋ, ನನ್ಗೆ ಕರೆಕ್ಟ್ ಫ್ರೆಂಡ್. ಪ್ರತಿ ಎಂಡಿನಲ್ಲೂ ಸ್ಟಾರ್ಟು ಇರ್ತವೆ, ಪರಮಾತ್ಮ ಮಾಡೋ ಕೆಲ್ಸ ಎಲ್ಲ ಇಂಥವೆ. ಪ್ರತಿ ಎಂಡಿನಲ್ಲೂ ಸ್ಟಾರ್ಟು ಇರ್ತವೆ, ಪರಮಾತ್ಮ ಮಾಡೋ ಕೆಲ್ಸ ಎಲ್ಲ ಇಂಥವೆ. ತುಂಡಕ ಸಹವಾಸ 3 ಹೊತ್ತು ಉಪವಾಸ, ಒಬ್ಬಟ್ಟಿ ಕೈ ಅಂಟ ಒಬ್ಬ ಸತ್ತಿಸ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಸೂಪರ್. ನೀವಿಬ್ರು ಬಂದಾಗಲೇ ಅನ್ಕೊಂಡ ಏನೋ ಆಯ್ತು ಅಂತ. ನಾವು ಫಸ್ಟ್ ಮಾಡೋ ಕೆಲಸ ಮಾಡಲಿ, ಹೋಗಿ. ಏನ್ ಮಾಡ್ದೆ? ಹೋಗ್ಬೇಡಿ, ಹಿಂಗ್ ಬನ್ನಿ. ಈ ಕಡೆ ಅದ್ರಲ್ಲಿ ಡನ್ 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 ಅಂತಿರ್ತಾರಲ್ಲ, ಡನ್ 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 ಅಂತಿರ್ತಾರಲ್ಲ, ಡನ್ 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 ಅಂತಿರ್ತಾರಲ್ಲ. ಇದು ಆಕ್ಚುಲಿ ಚೆನ್ನಾಗಿದೆ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಗಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು.